ರೆಡ್ ಕ್ರಾಸ್ ಸಂಸ್ಥೆಯ ಅಂದರೆ ರೆಡ್ ಕ್ರಾಸ್ ಸಂಸ್ಥೆ ನಡೆಸ್ತಕ್ಕಂಥ ಜೂನಿಯರ್ ಪರೀಕ್ಷೆಯಲ್ಲಿ ಯಾವ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿರ್ತಾರೆ, ಯಾವ ಉತ್ತಮ ಮೊದಲಿಗರಾಗಿ ಏನು ಉತ್ತೀರ್ಣರಾಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಸಮಾರಂಭ, ಹಾಗೆಯೇ ರಕ್ತದಾನ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ರಕ್ತದಾನ ಶಿಬಿರವನ್ನು ಆಯೋಜಿಸತಕ್ಕಂಥ ಸಂಯೋಜಕರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಇವತ್ತು ಬೆಂಗಳೂರಿನ ಕಂದಾಯ ಭವನದ ನೌಕರರ ಸಂಘ ಸಭಾಂಗಣದಲ್ಲಿ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಬೆಂಗಳೂರು ನಗರ ರೆಡ್ ಕ್ರಾಸ್ ಸಂಸ್ಥೆ ಘಟಕದಿಂದ ಈ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷವಾಗಿ ಈ ಕಾರ್ಯಕ್ರಮದ ಕುರಿತು ನಮಗೆ ಮಾಹಿತಿ ನೀಡಲಿಕ್ಕೆ ಸ್ವತಃ ಬೆಂಗಳೂರು ನಗರ ಘಟಕದ ರೆಡ್ ಕ್ರಾಸ್ ಸಂಸ್ಥೆಯ ಮುಖ್ಯಸ್ಥ ಪ್ರಯುಕ್ತವಾಗಿ ಇವತ್ತೊಂದು ಈ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನೀವು ಹೇಳಿದಾಗೆ ಜೂನಿಯರ್ ರೆಡ್ ಕ್ರಾಸ್ ಎಲ್ಲ ಸ್ಕೂಲ್ಗಳಲ್ಲಿ ಅವರು ಸದಸ್ಯರಾಗಿರ್ತಾರೆ. ಅವರಿಗೋಸ್ಕರ ನಾವು ಒಂದು ಪರೀಕ್ಷೆ ಅರೇಂಜ್ಮೆಂಟ್ ಮಾಡಿದ್ದೇವೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಹಾಗೂ ಟಾಪ್ ರ್ಯಾಂಕ್ ಬಂದವರಿಗೆ ಅಭಿನಂದನೆ ಕೊಡಬೇಕಂತ ಹೇಳಿಬಿಟ್ಟು ಅವರಿಗೆ ಇವತ್ತು ಕರೆಸಿ ಅವರಿಗೆ ಸರ್ಟಿಫಿಕೇಟು ಇವತ್ತು ಇಶ್ಯೂ ಮಾಡಿದ್ದೇವೆ. ಹಾಗೂ ಅವ್ರನ್ನ ಗುರುತಿಸ್ಕೋಸ್ಕರ ಅದರೊಟ್ಟಿಗೆ ನಾವು ಅವರನ್ನು ಇನ್ನು ಮುಂದಕ್ಕೆ ಕೂಡ ಮುಂದೆ ಬಂದು ರೆಡ್ ಕ್ರಾಸ್ನ ಬಗ್ಗೆ ತಿಳ್ಕೊಳ್ಬೇಕು, ನಮ್ಮ ಸಮಾಜದ ಬಗ್ಗೆ ನಮ್ಮ ನಿಲುವುಗಳೇನು, ನಾವು ಮಾನವೀಯ ಸೇವೆಯನ್ನು ಯಾವ ಥರ ಈ ವಿಚಾರದಲ್ಲಿ ಅವರಿಗೆ ತಿಳಿಯಪಡಿಸೋದಕ್ಕೋಸ್ಕರ ನಾವು ಪರೀಕ್ಷೆ ಮಾಡಿ ಆ ಪರೀಕ್ಷೆಯಲ್ಲಿ ಬಂದವರು ಒಳ್ಳೆ ಅಂಕ ತಗೊಂಡು ಮೊದಲಿಗರಾಗಿ ಬಂದು ಅವರಿಗೆ ನಾವು ಇವತ್ತು ಅಭಿನಂದನಾ ಪತ್ರಗಳನ್ನು ವಿತರಿಸಿದ್ದೇವೆ. ಅದರ ನಂತರ ನಾವು ಇವತ್ತು ರಕ್ತದಾನ ಶಿಬಿರ ಏರ್ಪಡಿಸಿದ್ದೇವೆ. ಏನಂತ ಹೇಳಿದರೆ ಸಂವೇದನಾ 2 ಅಂತ ಹೇಳಿಬಿಟ್ಟು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪೇನಿಂಗ್ ಇಡೀ ರಾಜ್ಯದಾದ್ಯಂತ ಮಾತ್ರವಲ್ಲ ದೇಶದಾದ್ಯಂತ ನಾವು ಮಾಡ್ತಾ ಇದ್ದೇವೆ. ಅದರ ಪ್ರಕಾರದಲ್ಲಿ ನಿಫಾ, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, NSS, NCC ಎಲ್ಲ ಸೇರಿಬಿಟ್ಟು ನಾವು ಎಲ್ಲ ಕಾಲೇಜುಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಅರೇಂಜ್ಮೆಂಟ್ ಮಾಡಿಸಿ ಅದರಲ್ಲಿ ಉತ್ತಮ ರೀತಿಯಲ್ಲಿ ಯಾರು ಸಂಯೋಜಕರಾಗಿ ಕೆಲಸ ಮಾಡಿದ್ದಾರೆ ಅವ್ರನ್ನ ಕರೆಸಿಬಿಟ್ಟು ಅವರಿಗೆ ಅಭಿನಂದನಾ ಪತ್ರ ಇವತ್ತು ಅವರಿಗೆ ವಿತರಿಸಿದ್ದೇವೆ. ಅದರೊಂದಿಗೆ ನಮ್ಮ ಉದ್ದೇಶ ಏನಂತ ಹೇಳಿದರೆ ಈ ಸಮ್ಮರ್ ಟೈಮಲ್ಲಿ ದೇಶದಾದ್ಯಂತ ಬಹಳಷ್ಟು ರಕ್ತದ ಅಭಾವ ಇರ್ತದೆ. ಅದಕ್ಕೋಸ್ಕರ ಎಲ್ಲೆಲ್ಲಿ ಕಡಿಮೆ ಇದೆ, ಎಲ್ಲೆಲ್ಲಿ ಅಗತ್ಯ ಇದೆ ಅಲ್ಲಿ ಅದನ್ನು ವಿತರಣೆ ಮಾಡಿಸಿ ಸುಮಾರು 2500 ಬ್ಲಡ್ ಕ್ಯಾಂಪ್ಗಳನ್ನು ದೇಶದಾದ್ಯಂತ ಅದನ್ನು ಏರ್ಪಾಡು ಮಾಡಿ ಅದರ ಬಗ್ಗೆ ಯಾರೆಲ್ಲ ಉತ್ತಮ ಹೆಜ್ಜೆ ತಗೊಂಡು ಉತ್ತಮ ಕೆಲಸ ಮಾಡಿದವ್ರನ್ನ ನಾವು ಇವತ್ತು ಕರೆಸಿ ಅವ್ರನ್ನೂ ಅಭಿನಂದಿಸುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದರೊಟ್ಟಿಗೆ ಈಗ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕೂಡ ನಾವು ಇವತ್ತು ಏರ್ಪಡಿಸಿದ್ದೇವೆ. ಅದರಲ್ಲಿ ಕೂಡ ಮಹಿಳೆಯರು ಬೇರೆ ಬೇರೆ ಯಾವ ಹೀಗೆ ಫಾರ್ ಎಕ್ಸಾಂಪಲ್ ಹೋಮ್ ಗಾರ್ಡ್ಸು, ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ, ಹೀಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ ಉತ್ತಮ ಕೆಲಸ ಮಾಡಿದವರಿಗೆ ನಾವು ಅವ್ರನ್ನ ಕೂಡ ಕರೆದು ಅವ್ರನ್ನ ಗುರುತಿಸಿ ಅವರನ್ನು ಅಭಿನಂದಿಸಿದ್ದೇವೆ ಮಾತಾಡಿದ್ದಾರೆ. ಅದರೊಟ್ಟಿಗೆ ಲತಾ ಕುಮಾರಿ, KS ಲತಾ ಕುಮಾರಿ ಅಂತ ಹೇಳಿಬಿಟ್ಟು IAS ಅವರು ಜಿಲ್ಲಾ ಪಂಚಾಯತ್ನ ಚೀಫ್ ಆಗಿದ್ದಾರೆ. ಅವರು ಕೂಡ ಅವರ ಒಂದು ಬೇರೆ ಬೇರೆ ಮಾಹಿತಿಗಳನ್ನು ಈ ಸಭೆಗೆ ತಿಳಿಸಿಕೊಟ್ಟಿದ್ದಾರೆ. ಅದರೊಂದಿಗೆ ರೋಶಿನಿ ಗೌಡ ಅಂತ ಹೇಳಿಬಿಟ್ಟು ಶ್ರೀಮತಿ ರೋಶಿನಿ ಗೌಡ ಅವರು ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಈ ಒಂದು ಪ್ರಯುಕ್ತವಾಗಿ ಬಂದು ಎಲ್ಲರನ್ನೂ ಉದ್ದೇಶಿಸಿ ಮಾತಾಡಿದ್ದಾರೆ. ಅದರೊಟ್ಟಿಗೆ ನಮ್ಮ ಉಪನಿರ್ದೇಶಕರಾದ DDPI ಅವ್ರ ಪರವಾಗಿ ಮಿಸ್ಟರ್ ಶೇಖರಪ್ಪ ಮತ್ತು ಶಿವಮೂರ್ತಿಯವರು ಬಂದು ಅವರು ಕೂಡ ಬಂದು ಮಕ್ಕಳು ಯಾವ ಥರ ಈ ಒಂದು ಜೂನಿಯರ್ ರೆಡ್ ಕ್ರಾಸ್ನಲ್ಲಿ ಯಾವ ಥರ ಅವರು ಕೆಲಸ ಮಾಡಬೇಕು, ಹೇಗೆ ಅವರು ಒಂದು ಎಲ್ಲ ವಿಚಾರದಲ್ಲೂ ನಮ್ಮ ವೈಸ್ ಚೇರ್ಮನ್ನು ಮೊಹಮ್ಮದ್ ತಸ್ಲೀಲು ಇಲ್ಲೇ ಇದ್ದಾರೆ. ನಮ್ಮ ನಾಗೇಶ್ HD ನಾಗೇಶಿ ಅವರು ನಮ್ಮ ರಾಜ್ಯ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ ಆಗಿದ್ದಾರೆ. ಹಾಗೂ ನಮ್ಮ ಎಲ್ಲ ನಮ್ಮ ಅಶ್ವಥ್ ನಾರಾಯಣ ಅವರು ಟ್ರೆಜರರ್ ಆಗಿದ್ದಾರೆ. ಹಾಗೂ ನಮ್ಮ ನಾಗರಾಜಿ, ಗೋಪಾಲ್, ರಮೇಶಿ, ಮಲ್ಲಯ್ಯ, ರಾಜೇಶ್ ಶೆಟ್ಟಿ ಇವರೆಲ್ಲ ನಮ್ಮ ಒಂದು ಉತ್ತಮವಾದ ತಂಡದೊಂದಿಗೆ ಈ ಒಂದು ಪ್ರೋಗ್ರಾಮನ್ನು ಒಳ್ಳೆ ರೀತಿಯಲ್ಲಿ ಮುಗಿಸಿದ್ದೀವಿ. ಆದ್ದರಿಂದ ನಿಮಗೂ ನಾವು ಆಭಾರಿಯಾಗಿದ್ದೀವಿ. ಥ್ಯಾಂಕ್ ಯು.